ಮಾಡಬೇಕು ಅಂದರೆ ಛಲ ಒಂದಿದ್ರೆ ದಿವಸ ನಮ್ಮ ಅಪ್ಪ ಅಮ್ಮ ಹೆಚ್ಚಿಗೆ ಓದಿಲ್ಲ. ಒಬ್ಬರು 3ನೇ ಕ್ಲಾಸು, ಇನ್ನೊಬ್ರು ಅವ್ರ ಕಾಂಪಿಟೇಷನ್ ಥರ 2ನೇ ಕ್ಲಾಸು. ಒಳ್ಳೆ ಏರಿಯಾದಲ್ಲೂ ಇರಲಿಲ್ಲ, ಗವಿಪುರಂ ಗುಟ್ಟಳ್ಳಿಯಲ್ಲಿ ಬೆಳೆದವರು. ರಾಜ್ಯದಲ್ಲಿ ಸೇವೆ ಮಾಡೋದಕ್ಕೆ ಕಷ್ಟಪಡಬೇಕು, ಕಷ್ಟಪಟ್ಟರೆ ಮಾತ್ರ ಕೆಲಸ ಆಗುತ್ತೆ. ಸಾಹೇಬರು ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದು ಭಾಳ ಸಂತೋಷ ಆಯಿತು. ಅವ್ರನ್ನ ಭಾಳ ಚೇಸ್ ಮಾಡಿದೆ ನಾನು. ಸೊ ದಯವಿಟ್ಟು ಸರ್, ವಿ ಆರ್ ಗ್ರೇಟ್ಫುಲ್. ಬೇರೆ ಕಡೆ ಹೋಗಬೇಕಾಗಿದ್ರು ನಮ್ಮ ಜೊತೆಗೆ ಇರಬೇಕು ಅಂತ ಸಾಹೇಬರು ನನ್ನ ಜೊತೆಗೆ ಕೂತ್ಕೊಂಡಾಗ ಕೇಳ್ತಾ ಇದ್ರು, ನೀವೇನು ಮಾಡ್ತೀರಾ ಅನ್ನೋ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನು ನಮ್ಮ ಮೇಘನ ಅವರು ಉತ್ತರ ಕೊಟ್ಟರು. ಸರ್, ನನಗೆ ಗೊತ್ತಿರಲಿಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋದೊಂದು ಚುಟ್ಟಾಗಿ ಹೇಳಬೇಕು ಅಂತಂದರೆ, ಮೇಘನ ಅವ್ರ ಹಾಡಲ್ಲಿ ಹೇಳಿದ್ರು, ಸರ್, ಕೈ ಹಿಡಿದು ನಡೆಸೆ. ನಾನು ಅಷ್ಟೇ ಸರ್, ಯಾರಿಗಾರು ಕೈ ಹಿಡ್ಕೊಂಡು ನಡೆಸಿದ್ದೀನಿ ಸರ್. ನಡೆದವ್ರು ಅವರೇ, ಓಡಾಡ್ದವ್ರು ಅವರೇ. ಅಮ್ಮ ಮೇಘನ, ನನ್ನ ಜೀವನಕ್ಕೆ ನನ್ನೊಂದು ಅರ್ಥ ಕೊಟ್ಟಿಯಮ್ಮ. ಕೈ ಹಿಡಿದು ನಡೆಸಿ, ನಾನು ಕೈ ಹಿಡಿದು ಮಾತ್ರ ನಡೆಸ್ತೀನಿ. ಕಷ್ಟ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸರ್ವಿಸ್ ಇದ್ದಾಗಲೂ ಅಷ್ಟು, ಸರ್ವಿಸ್ ಸೇರಿದ ಮೇಲೂ ಸರ್ವಿಸ್ ಸಿಗೋ ತನಕ ಕಷ್ಟಪಡಬೇಕು. ಆಮೇಲೆ ಅಚೀವ್ಮೆಂಟ್ ಮಾಡೋಕ್ಕೋಸ್ಕರನೂ ಕಷ್ಟಪಡಬೇಕು. ಇಲ್ಲದಿದ್ದರೆ ಆಗೋದಿಲ್ಲ, ಅದಾಗದೇ ಕೆಲಸ ಆಗೋದಿಲ್ಲ. ಏನೂ ತೊಂದರೆಗಳಿಲ್ಲದೆ ಇದ್ದರೆ ನಿಮ್ಮ ಹುದ್ದೆನೇ ಬೇಡ. ಸಾಹೇಬರು ನಮ್ಮನ್ನೆಲ್ಲ ಮನೆಗೆ ಕಳಿಸ್ಬಿಡ್ತಾರೆ. ಏನೋ ಕಾರಣಗಳಿರ್ತದೆ, ತೊಂದರೆಗಳಿರುತ್ತೆ, ಅದನ್ನು ನಾವು ಫೇಸ್ ಮಾಡಬೇಕು.